ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಂಜರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ರೆಡ್ಯೂಸ್ ಲಗೇಜ್ ಇನ್ ಯೋರ್ ಬೈಕ್ ರೈಡ್. ಸೊ ಎವ್ರಿ ಬೈಕರ್ಗೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಟು ರೆಡ್ಯೂಸ್ ದ ಲಗೇಜ್, ಬಿಕಾಸ್ ಇದರಿಂದ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಬೈಕ್ ರೈಡ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ನೀವು ಲಗೇಜ್ ಕಮ್ಮಿ ಕ್ಯಾರಿ ಮಾಡಿದಷ್ಟು ವೆಯ್ಟ್ ಕಮ್ಮಿ ಆಗುತ್ತೆ ಆನ್ ದ ಬೈಕ್, ಆ್ಯಂಡ್ ಇದರಿಂದ ನಿಮ್ಮದು ಬೈಕ್ದು ಬ್ಯಾಲೆನ್ಸಿಂಗ್ ಬೆಟರ್ ಆಗುತ್ತೆ, ಬೈಕ್ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ನಿಮಗೆ ಲಗೇಜ್ನ ಮೌಂಟ್ ಮಾಡೋದು ಅನ್ಮೌಂಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಇದರಿಂದ ನೀವು ವೆನೆವರ್ ಯು ಕ್ಯಾರಿ ಅರೌಂಡ್ ದ ಲಗೇಜ್ ಟು ದ ಹೋಟೆಲ್ ಆರ್ ಬ್ಯಾಕ್ ಟು ದ ಬೈಕ್, ಆಲ್ ದೋಸ್ ಥಿಂಗ್ಸು ನಿಮ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ನೀವು ಓವರ್ ದ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ನಾನು ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ಕಲಿತೀರಾ. ಬಟ್ ಸ್ಟಿಲ್ ದಿಸ್ ವಿಡಿಯೋ ಈಸ್ ಫಾರ್ ದ ಬಿಗಿನರ್ ರೈಡರ್ಸ್ ಹು ಸ್ಟಾರ್ಟೆಡ್ ಡೂಯಿಂಗ್ ಲಾಂಗ್ ಟ್ರಿಪ್ಸು, ಆ್ಯಂಡ್ ಆಲ್ಸೋ ಫಾರ್ ಸಂಬಡಿ ಹೂ ಇಸ್ ಟ್ರೈಂಗ್ ಟು ಫಿಗರ್ ಔಟ್ ಹೆಂಗೆ ನಾನು ರೆಡ್ಯೂಸ್ ಮಾಡಿ ಲಗೇಜ್ ಸೊ ದಟ್ ಅನ್ವಾಂಟೆಡ್ ಸ್ಟಫ್ನ ಕ್ಯಾರಿ ಮಾಡಿದೆ ಅಲ್ಲಿ ಅಂತ. ಸೊ ನಾನು ಈ ವರ್ಷದಲ್ಲೆಲ್ಲ ಮಾಡಿರೋ ಟ್ರಿಪ್ಸ್ ದ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ನಿಮಗೆ ಈ ಒಪಿನಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬೇಸಿಕಲಿ 5 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಚ್ ವಿಲ್ ಹೆಲ್ಪ್ ಯು ಔಟ್ ಟು ರಿಡ್ಯೂಸ್ ದ ಅಮೌಂಟ್ ಆಫ್ ಲಗೇಜ್. ದ ಫಸ್ಟ್ ಟಿಪ್ ಬಂದ್ಬಿಟ್ಟು ಇಟ್ ಇಸ್ ಅ ಕೈಂಡ್ ಆಫ್ ಆಬ್ವಿಯಸ್ ಬಟ್ ಐ ಹ್ಯಾವ್ ಟು ಸೇ ದಟ್ ಈಸ್ ಟು ಪ್ಲಾನ್ ದ ಟ್ರಿಪ್ ಅಕಾರ್ಡಿಂಗ್ಲಿ. ಸೊ ಪ್ಲಾನ್ ದ ಟ್ರಿಪ್ ಅಕಾರ್ಡಿಂಗ್ಲಿ ಅಂದರೆ ಬೇಸಿಕಲಿ ನೀವು ಎಕ್ಸಾಕ್ಟಾಗಿ ಪ್ಲಾನ್ ಮಾಡಬೇಕು. ಏನೇನೋ ಲೈಕ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ನೀವು ಎಕ್ಸಾಕ್ಟ್ ಲೊಕೇಶನ್ಸ್ ಹೋಗ್ತಾ ಇದ್ದೀರಾ, ಆ ಲೊಕೇಶನ್ಸಲ್ಲಿ ಯಾವ ಥರ ವೆದರ್ ಕ್ಲೈಮೇಟ್ ಇರುತ್ತೆ, ಆ ಕ್ಲೈಮೇಟ್ಗೆ ಸೂಟ್ ಆಗೋ ಥರ ನೀವು ಏನು ಐಟಮ್ಸ್ನ ತೊಗೊಂಡು ಹೋಗಬೇಕು. ಆ್ಯಂಡ್ ಆಲ್ಸೋ ನೀವು ಯಾವ ಪ್ಲೇಸಸ್ ವಿಸಿಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದಕ್ಕೆ ಅಕಾರ್ಡಿಂಗು ಎಷ್ಟು ದಿನ ಹೋಗ್ತಾ ಇದ್ದೀರಾ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೀವು ಚೆಕ್ ಮಾಡಿಬಿಟ್ಟು ಅಕಾರ್ಡಿಂಗ್ಲಿ ನೀವು ಲೈಕ್ ಲಗೇಜಸ್ನ ಕ್ಯಾರಿ ಮಾಡಬೇಕು. ಆಲ್ಸೋ ನೀವು ಸರ್ಟನ್ ಪ್ಲೇಸಸ್ ಹೋಗ್ಬೋದು ವೇರ್ ಯು ಮೈಟ್ ರಿಕ್ವೈರ್ ಅ ಪರ್ಟಿಕ್ಯುಲರ್ ಲೈಕ್ ಲಗೇಜ್. ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಸ್ವಿಮ್ಮಿಂಗ್ ಸ್ಪಾಟ್ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಸ್ವಿಮ್ಮಿಂಗ್ಗೆ ಬಟ್ಟೆ ಎತ್ಕೊಂಡು ಹೋಗಬೇಕಾಗ್ಬೋದು, ಆರ್ ಲೈಕ್ ಕೋಲ್ಡ್ ಪ್ಲೇಸಲ್ಲಿ ಇದ್ದೀರಾ ಅಂದರೆ ಮೇ ಬಿ ನಿಮಗೆ ವಿಂಟರ್ ಜಾಕೆಟು ಆರ್ ಲೈಕ್ ಮಂಕಿ ಕ್ಯಾಪು ಅದೆಲ್ಲ ನೀವು ಅವಶ್ಯಕತೆ ಬೇಕಾಗ್ಬೋದು. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಿಬಿಟ್ಟು ಆ್ಯಂಡ್ ಆಬ್ವಿಯಸ್ಲಿ ನೀವು ಇಷ್ಟು ದಿನಕ್ಕೆ ಹೋಗ್ತಾ ಇರೋದ್ರೆ ಇಷ್ಟು ಬಟ್ಟೆ ಕ್ಯಾರಿ ಮಾಡಬೇಕು ಅಂತ. ಸೊ ಆಲ್ ದೋಸ್ ಥಿಂಗ್ಸ್ನ ನೀವು ಪ್ರಾಪರಾಗಿ ಪ್ಲಾನ್ ಮಾಡಿ ಎಕ್ಸಾಕ್ಟ್ ಪ್ಲಾನಿಂಗು ಎಕ್ಸಾಕ್ಟ್ ನೀವು ಏನೇನು ಮಾಡ್ತೀರಾ ಅಂತ ನೀವು ಒಂದು ರಫ್ ಆಗಿ ಪ್ರಾಪರಾಗಿ ಪ್ಲಾನ್ ಮಾಡಿಬಿಟ್ಟು ನೀವು ಟ್ರಿಪ್ ಹೋದರೆ ದೆನ್ ಯು ವಿಲ್ ಆ್ಯಕ್ಚುಲಿ ಕ್ಯಾರಿ ಲೆಸ್ ಲಗೇಜ್. ಎಸ್ ಆ ಜಮಾನ ಹೋಯಿತು. ನಾವು ಆಬ್ವಿಯಸ್ಲಿ ನಾವು ಕಾಲೇಜ್ ಟೈಮಲ್ಲಿ ನಾವು ಅನ್ಪ್ಲಾನ್ಡ್ ಆಗಿ ಟ್ರಿಪ್ ಮಾಡ್ತಾ ಇದ್ವಿ. ಬಟ್ ಐ ವುಡ್ ಸೇ ನೀವು ಬೈಕ್ ರೈಡಲ್ಲಿ ಆ ಥರ ಮಾಡೋಕೆ ಹೋದರೆ ಯು ವಿಲ್ ಕ್ಯಾರಿ ಅನ್ವಾಂಟೆಡ್ ಸ್ಟಫ್, ವಿಲ್ ವೇಸ್ಟ್ ಲಾಟ್ ಆಫ್ ಟೈಮ್ ಆ್ಯಕ್ಚುಲಿ, ಆ್ಯಂಡ್ ನಿಮ್ಮ ಸ್ವಲ್ಪ ಇರಿಟೇಟ್ ಆಗುತ್ತೆ. ಎಸ್ ನೀವು ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಇಷ್ಟೆಲ್ಲ ಮಾಡಿದ್ರು ಯು ಸಮ್ವೇರ್ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಲಗೇಜ್ ನೀವು ಕ್ಯಾರಿ ಮಾಡ್ಬೋದು, ಆರ್ ಸಮ್ ಲಗೇಜ್ ನೀವು ಮಿಸ್ ಔಟ್ ಮಾಡ್ಬೋದು. ಬಟ್ ಓವರ್ ಆಲ್ ಕಂಪೇರ್ ಟು ಅನ್ ಅನ್ಪ್ಲಾನ್ ಟ್ರಿಪ್ ಡೆಫಿನೆಟ್ಲಿ ನೀವು ಇಟ್ ವಿಲ್ ಬಿ ಆನ್ ಅ ಪಾಸಿಟಿವ್ ಸೈಡ್ ಅಲ್ಲಿ ನೀವು ಲೈಕ್ ಇಂಪಾರ್ಟೆಂಟ್ ಐಟಮ್ಸ್ನ ನೀವು ಕ್ಯಾರಿ ಮಾಡ್ತೀರಾ ಇಫ್ ಯು ಪ್ಲಾನ್ ದ ಟ್ರಿಪ್ ಪ್ರಾಪರ್ಲಿ. ದಟ್ ಇಸ್ ದ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಬಂದ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಯುವರ್ ಲಗೇಜಸ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸ್ ಆರ್ ಸ್ಮಾಲರ್ ಲಗೇಜ್. ಎಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಿಪ್. ನೀವು ಈ ಟಿಪ್ನ ಕೇಳ್ಬಿಟ್ಟು ನೀವು ಅನ್ಸ್ಬೋದು ನಾನೇನು ಲಗೇಜ್ ಜಾಸ್ತಿ ಮಾಡೋಕೆ ಹೇಳ್ತಾ ಇದ್ದೀನಿ ಅಂತ. ಇದು ನಾನು ಲಗೇಜಸ್ನ ನೀವು ಒಂದು ರೀತಿ ಜಾಸ್ತಿ ಮಾಡೋಕ್ಕೆ ಹೇಳ್ತಾ ಇದ್ದೀನಿ, ಬಟ್ ಐ ಆಮ್ ಟ್ರೈಂಗ್ ಟು ಡಿಸ್ಟ್ರಿಬ್ಯೂಟ್ ಈಚ್ ಆಫ್ ದ ಲಗೇಜ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸು. ನಾನು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಆಗಿ ಹೇಳಿದ್ರೆ ಕಾಂಪೊನೆಂಟ್ಸ್ ಅಂದರೆ ಸ್ಮಾಲರ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕ್ಯೂಬ್ಸ್ ಅಂತ ಯೂಸ್ ಮಾಡ್ತೀನಿ, ಬೇಸಿಕಲಿ ಲಗೇಜ್ ಕ್ಯೂಬ್ಸ್ ಅಂತ ನೀವು ಅಮೆಝಾನಲ್ಲಿ ಸಿಕ್ಬಿಡುತ್ತೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಾನು ಲೈಕ್ ಫಾರ್ ಬಟ್ಟೆನ ಒಂದು ಕ್ಯೂಬಲ್ಲಿ ಇಡ್ತೀನಿ, ಟವೆಲ್ನ ಒಂದು ಕ್ಯೂಬಲ್ಲಿ ಇಡ್ತೀನಿ, ಸೋಪ್ ಗೀಪ್ನ ಒಂದು ಕ್ಯೂಬಲ್ಲಿ ಇಡ್ತೀನಿ. ಸೊ ಈ ಥರ ನಾನು ಡಿಫ್ರೆಂಟ್ ಕ್ಯೂಬ್ಸಲ್ಲಿ ಡಿಫ್ರೆಂಟ್ ಐಟಮ್ಸ್ನ ಇಡ್ತೀನಿ. ಆರ್ ಆಲ್ಸೋ ನೀವು ಸ್ಮಾಲರ್ ಲಗೇಜಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಟ್ಯಾಂಕ್ ಬ್ಯಾಗಲ್ಲಿ ನಾನು ಗ್ಲೌಸು, ಎಲೆಕ್ಟ್ರಾನಿಕ್ಸ್ ಆಲ್ ದೋಸ್ ಥಿಂಗ್ಸ್ನ ಇಡ್ತೀನಿ. ಟೇಲ್ ಬ್ಯಾಗಲ್ಲಿ ನಾನು ಜಸ್ಟ್ ಬಟ್ಟೆ ಗಿಟ್ಟೆ ಅದನ್ನೆಲ್ಲ ಇಡ್ತೀನಿ. ಆ್ಯಂಡ್ ಮೇ ಬಿ ವೇಸ್ಟ್ ಬ್ಯಾಗಲ್ಲಿ ನಾನು ಕ್ವಿಕ್ಲಿ ಆಕ್ಸೆಸ್ ಮಾಡುವಂಥ ಐಟಮ್ಸ್ ಲೈಕ್ ಮೈಕು, ಲೈಕ್ ಸೆಲ್ಫಿ ಸ್ಟಿಕ್ಸ್ನ ಅದನ್ನೆಲ್ಲ ಇಡ್ತೀನಿ. ಸೊ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಿಮಗೆ ನಂಬರ್ ಆಫ್ ಲಗೇಜ್ ಜಾಸ್ತಿ ಆಗ್ತಾ ಇದೆ. ಬಟ್ ಅಟ್ ದ ಎಂಡ್ ಆಫ್ ದ ಟೈಮ್ ಏನಾಗ್ತಾ ಇದೆ ಅಂದರೆ ನಿಮಗೆ ಆ್ಯಂಡ್ ಆಲ್ಸೋ ನಿಮಗೆ ಸ್ಮಾಲರ್ ಕಾಂಪೊನೆಂಟ್ಸ್ ಮಾಡೋದ್ರಿಂದ ನೀವು ಅನ್ಕೋಬೋದು ಅದು ಜಾಸ್ತಿ ಸ್ಪೇಸ್ ಆಕ್ಯುಪೈ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಏನು ಮಾಡ್ತಾ ಇದೆ ಗೊತ್ತಾ, ಯಾವ್ಯಾವ ಐಟಮ್ಸ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನೀವು ಟ್ರಿಪ್ಗೆ ಅಂತ ನಿಮಗೆ ಒಂದು ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಟ್ರಿಪ್ಗೆ ಇದೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಆ ಬೇರೆ ಟ್ರಿಪ್ಗೆ ಬರ್ತಾ ಇರೋ ಹೊಸ ಟ್ರಿಪ್ಪಲ್ಲಿ ನಾನು ಕೋಲ್ಡ್ ಪ್ಲೇಸ್ ಹೋಗ್ತಾ ಇದ್ದರೆ ಅಲ್ಲಿ ಏನು ಎಕ್ಸ್ಟ್ರಾ ಕ್ಯಾರಿ ಮಾಡಬೇಕಂತ ನಿಮ್ಗೆ ಯಾವಾಗ ಐಡಿಯಾ ಬರುತ್ತೆ. ಸೊ ಇದನ್ನು ನೀವು ಮಾಡೇ ಇಲ್ಲ ಅಂದರೆ ನೀವು ಏನು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗಲ್ಲ. ಆ್ಯಂಡ್ ಆಲ್ಸೋ ಹೌ ಮಚ್ ಆಫ್ ವಾಲ್ಯೂಮ್ ಈಚ್ ಆಫ್ ದ ಲೈಕ್ ಐಟಮ್ಸ್ ಆಕ್ಯುಪೈ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಸೊ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಮಾಲರ್ ಕಾಂಪೊನೆಂಟ್ಸ್ ಡಿವೈಡ್ ಮಾಡಿದ್ರೆ ಆರ್ ಸ್ಮಾಲರ್ ಲಗೇಜ್ ಡಿವೈಡ್ ಮಾಡಿದ್ರೆ ನಿಮಗೆ ಒಂದು ಪ್ರಾಪರ್ ಐಡಿಯಾ ಬರುತ್ತೆ ನಿಮಗೆ ದಟ್ ಏನೇನು ಕ್ಯಾರಿ ಮಾಡ್ತಾ ಇದ್ದಾರೆ, ಎಷ್ಟು ಲಗೇಜ್ ಆಕ್ಯುಪೈ ಮಾಡ್ತಾ ಇದೆ, ಆ್ಯಂಡ್ ಏನು ಇಂಪಾರ್ಟೆಂಟ್ ಐಟಮ್ಸ್ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಅವ್ರು ಅನ್ವಾಂಟೆಡ್ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಇದರಲ್ಲೇ ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗೋದು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಿಪ್ ಯು ಹ್ಯಾವ್ ಟು ಫಾಲೋ. ಸೊ ಡಿಸ್ಟ್ರಿಬ್ಯೂಟ್ ಯುವರ್ ಲಗೇಜ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸ್ ಆರ್ ಸ್ಮಾಲರ್ ಲಗೇಜ್. ಥರ್ಡ್ ಥಿಂಗ್ ಬಂದ್ಬಿಟ್ಟು is to reduce the volume of luggage you are carrying. ಸೊ ನೀವು ಏನೇ ಲಗೇಜಸ್ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ನೀವು ಚೆಕ್ ಮಾಡಬೇಕೇನು ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಸ್ಪೇಸ್ ಆಕ್ಯುಪೈ ಮಾಡ್ತಾ ಇದೆ ಆ ಲಗೇಜಸ್ ಒಳಗೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಟೇಲ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ಬೇಸಿಕಲಿ ನಾನು 70 ಲೀಟರ್ ಟೇಲ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೆ. ಸೊ 70 ಲೀಟರ್ ಟೇಲ್ ಬ್ಯಾಗಲ್ಲಿ ನೀವು ವಾಟ್ ಎವರ್ ಐಟಮ್ಸ್ ಇಟ್ ಇಸ್ ಬೇಸ್ಡ್ ಆನ್ ಟ್ರಿಪ್ ಬೇಸಿಕಲಿ. ಸೊ ನೀವು ಟ್ರಿಪ್ ಮೇಲೆ ಬೇಸ್ ಮೇ ಬಿ ಆ ಟ್ರಿಪ್ಪಲ್ಲಿ ನೀವು 2 ಡೇ ಟ್ರಿಪ್ ಮಾಡ್ಬೋದು ಆರ್ 1 ಡೇ ಟ್ರಿಪ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ ಟ್ರಿಪ್ಪು ನೀವು ಬೇಸಿಕಲಿ ನೀವು ಐಟಮ್ಸ್ ನೀವು ಏನೇನು ಕ್ಯಾರಿ ಮಾಡ್ತಾ ಇದ್ದೀರಾ ಅದನ್ನು ನೀವು ಕನ್ಸಿಡರ್ ಮಾಡಿದ್ರೆ ವಾಲ್ಯೂಮ್ ಎಷ್ಟು ಆಕ್ಯುಪೈ ಮಾಡ್ತಾ ಇದೆ ನೋಡಿ. ಸೊ ವಾಲ್ಯೂಮ್ ಕಮ್ಮಿ ಆಕ್ಯುಪೈ ಮಾಡ್ತಾ ಇದೆ, ಫಾರ್ ಎಕ್ಸಾಂಪಲ್ 80% ಕಮ್ಮಿ ಆಕ್ಯುಪೈ ಮಾಡ್ತಾ ಇದೆ ಅಂದರೆ ಇಟ್ ಈಸ್ ಟೈಮ್ ಟು ಅಪ್ಗ್ರೇಡ್ ದ ಲಗೇಜ್. ಸೊ ನೀವು ಬೇರೆ ಲಗೇಜ್ ತಗೋಬೇಕಾಗುತ್ತೆ ವಿಚ್ ಕ್ಯಾನ್ ಆಕ್ಯುಪೈ ಲೆಸರ್ ಸ್ಪೇಸ್. ನಿಮ್ಗೆ ಭಯ ಆಗುತ್ತೆ ಇನಿಷಿಯಲಿ ದಟ್ ಓಕೆ ನಾನು ಲೆಸರ್ ಸ್ಪೇಸ್ ಆಕ್ಯುಪೈ ಮಾಡೋ ಲಗೇಜ್ ಕ್ಯಾರಿ ತೊಗೊಂಡ್ಬಿಟ್ರೆ ಸಿಸ್ಟಮು ನಾನು ಇಂಪಾರ್ಟೆಂಟ್ ಐಟಮ್ಸ್ನ ಮಿಸ್ ಮಾಡ್ಬೋದು ಆ್ಯಂಡ್ ಐ ನೀಡ್ ಟು ಟ್ರೇಡ್ ಆಫ್ ಬಿಟ್ವೀನ್ ಸಮ್ ಐಟಮ್ಸ್. ಎಸ್ ದಿಸ್ ಇಸ್ ದ ಮೇನ್ ರೀಸನ್, ದಿಸ್ ಇಸ್ ದ ರೀಸನ್ ಆ್ಯಕ್ಚುಲಿ ನೀವು ಇದನ್ನ ಮಾಡಬೇಕಾಗಿರೋ. ಬಿಕಾಸ್ ನೀವು ಅಲ್ಲಿ ಟ್ರೇಡ್ ಆಫ್ ಮಾಡೋದ್ರಿಂದ ನೀವು ಅನ್ವಾಂಟೆಡ್ ಸ್ಟಫ್ನ ನೀವು ರೆಡ್ಯೂಸ್ ಮಾಡ್ತೀರಾ. ನೀವು ಅನ್ಕೋಬೋದು ಇಂಪಾರ್ಟೆಂಟ್ ಸ್ಟಫ್ನ ಮಿಸ್ ಔಟ್ ಮಾಡ್ತೀರಾ. ನೋ, ನೀವು ಬೇಸ್ಡ್ ಆನ್ ಟ್ರಿಪ್ನ
ಇದನ್ನು ಮಾಡಬೇಕಾಗುತ್ತೆ. ಟ್ರಿಪ್ ಯಾವ ಥರ ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಸಿಚುವೇಶನ್ ಇರುತ್ತೆ ಆ ಟ್ರಿಪ್ಪಲ್ಲಿ, ಅದರ ಅಕಾರ್ಡಿಂಗು ಇಫ್ ಯು ರೆಡ್ಯೂಸ್ ದ ವಾಲ್ಯೂಮ್ ಆಫ್ ದ ಲಗೇಜ್, ದಿಸ್ ವಿಲ್ ಆಕ್ಚುಲಿ ಹೆಲ್ಪ್ ಔಟ್. ನೀವು ಟೇಲ್ ಬ್ಯಾಗ್ ಕ್ಯಾರಿ ಮಾಡ್ತಾನೆ, ಸ್ಮಾಲರ್ ಟೇಲ್ ಬ್ಯಾಗ್ ಕ್ಯಾರಿ ಮಾಡಿ. ನೀವು ಫಾರ್ ಎಕ್ಸಾಂಪಲ್ ಟ್ಯಾಂಕ್ ಬ್ಯಾಗ್ ಕ್ಯಾರಿ ಮಾಡ್ತಾನೆ ಅಂದರೆ ಮೇ ಬಿ ನೀವು ದೊಡ್ಡ ಟ್ಯಾಂಕ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇರ್ಬೋದು. ಈ ಲಗೇಜ್ ಈ ಟ್ರಿಪ್ಗೆ ಅಷ್ಟು ದೊಡ್ಡ ಟ್ಯಾಂಕ್ ಬ್ಯಾಗ್ ಅವಶ್ಯಕತೆ ಇಲ್ಲ. ದಿಸ್ ವಿಲ್ ಯು ವಿಲ್ ಡೂ ಓವರ್ ದ ಪೀರಿಯಡ್ ಆಫ್ ಟೈಮ್ ಬೇಸಿಕಲಿ. ಅವ್ರ ಸ್ಯಾಡಲ್ ಬ್ಯಾಗು ಕಮ್ಮಿ, ಸಣ್ಣ ಸ್ಪೇಸ್ ಇರೋ ಸ್ಯಾಡಲ್ ಬ್ಯಾಗು, ದಿಸ್ ವಿಲ್ ಡೂ. ನಿಮ್ಗೆ ಇನಿಷಿಯಲಿ ಭಯ ಆಗುತ್ತೆ, ಬಟ್ ದಟ್ ಆಕ್ಚುಲಿ ವಿಲ್ ಹೆಲ್ಪ್ ಯು ಔಟ್ ಇನ್ ರಿಡ್ಯೂಸಿಂಗ್ ದ ಅಮೌಂಟ್ ಆಫ್ ಲಗೇಜ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಡ್ಯೂಸ್ ದ ವಾಲ್ಯೂಮ್ ಆಫ್ ದ ಲಗೇಜ್ ಸಿಸ್ಟಮ್ ಯು ಆರ್ ಕ್ಯಾರಿಂಗ್. ಫೋರ್ತ್ ಟಿಪ್ ಬಂದ್ಬಿಟ್ಟು ಇಸ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಲಗೇಜು. ಸೊ ಬೇಸಿಕಲಿ ಇದು ರೆಡ್ಯೂಸ್ ಅಮೌಂಟ್ ಆಫ್ ಲಗೇಜ್ ಅಂದರೆ ಬೇಸ್ಡ್ ಆನ್ ದ ಟ್ರಿಪ್. ಬೇಸಿಕಲಿ ಕೆಲವು ಟ್ರಿಪ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಆ ಲಗೇಜ್ನ ಕ್ಯಾರಿ ಮಾಡೋ ಅವಶ್ಯಕತೆ ಏನಿರಲ್ಲ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ, ಲೈಕ್ 1 ಡೇ ಟ್ರಿಪ್ಪಲ್ಲಿ ನಾನು ಏನು ಕ್ಯಾರಿ ಮಾಡ್ತೀನಿ, 4 ಡೇ ಟ್ರಿಪ್ಪಲ್ಲಿ ಏನು ಕ್ಯಾರಿ ಮಾಡ್ತೀನಿ, 2 ಡೇ ಟ್ರಿಪ್ಪಲ್ಲಿ ಏನು ಕ್ಯಾರಿ. ಸೊ ನಾನು ಫಾರ್ ಎಕ್ಸಾಂಪಲ್ ಸಿಂಗಲ್ ಡೇ ಟ್ರಿಪ್ಪಲ್ಲಿ ನನಗೆ ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡಿದ್ರೆ ಸಾಕು. ಬಿಕಾಸ್ ಅದರಲ್ಲೇ ನನಗೆ ಬೇಕಾಗಿರೋ ಐಟಮ್ಸ್ನ ಕ್ಯಾರಿ ಮಾಡ್ಬೋದು. ಅಂದರೆ ತಿರ್ಗಾ ಇನ್ನೊಂದು ಲಗೇಜ್ನ ಏನಕ್ಕೆ ಕ್ಯಾರಿ ಮಾಡಬೇಕು ಅಂತ. ಸೊ ಅದರಲ್ಲೂ ನಾನು ಕ್ಯಾರಿ ಮಾಡ್ಬೋದು ಐಟಮ್ಸ್ನ ಅವ್ರು ಇಡ್ಬೋದು. ಬಟ್ ಇದರಲ್ಲೇ ನನಗೆಲ್ಲ ಹಾಕ್ಬೋದು. ಅಂದರೆ ವೈ ಶುಡ್ ಐ ಕ್ಯಾರಿ ಒನ್ ಮೋರ್ ಐಟಮ್. ಸೊ ನೀವು ಬೇಸ್ಡ್ ಆನ್ ದ ಟ್ರಿಪ್ ನಂಬರ್ ಆಫ್ ಲಗೇಜಸ್ ಅದು ಅವಶ್ಯಕತೆ ಇದೆಯಾ ಇಲ್ವೋ ಅದನ್ನು ನೀವು ಚೆಕ್ ಮಾಡಿ ಆ್ಯಂಡ್ ಯು ಕ್ಯಾರಿ ಲೆಸ್ ಲಗೇಜ್. ಸೊ ರಿಡ್ಯೂಸ್ ದ ಲಗೇಜ್ ಸಿಸ್ಟಮ್ ಇಸ್ ನಂಬರ್ ಆಫ್ ಲಗೇಜ್ನೇ ರಿಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂಥರ ನಿಮ್ಗೆ ಭಯ ಆಗ್ಬೋದು, ಬಟ್ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಪ್ರಾಪರ್ ಟ್ರೇಡ್ ಆಫ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಕ್ಯಾರಿ ಇಂಪಾರ್ಟೆಂಟ್ ಐಟಮ್ಸ್ ಓನ್ಲಿ. ಸೊ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ಈಸ್ ಟು ಇಂಟಿಗ್ರೇಟ್ ಆಲ್ the smaller components or smaller luggages into one or like two minimum larger luggage. ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಂಟಿಗ್ರೇಟ್ ಮಾಡೋದು ಸ್ಮಾಲರ್ ಕಾಂಪೊನೆಂಟ್ಸ್ ಆ್ಯಂಡ್ ಸ್ಮಾಲರ್ ಲಗೇಜ್ ಇಂಟು ಅ ಸಿಂಗಲ್ ಲಗೇಜ್ ಬೇಸಿಕಲಿ. ಸೊ ಇದೇನು ಅಂದರೆ ಬೇಸಿಕಲಿ ಫಾರ್ ಎಕ್ಸಾಂಪಲ್ ನೀವು ಟೇಲ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀರಾ ಆ್ಯಂಡ್ ಸ್ಯಾಡಲ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ಎರಡರಲ್ಲೂ ನೀವು ಬೇಸಿಕಲಿ ಪ್ಯಾಕ್, ದಿಸ್ ಇಸ್ ಮೋರ್ ರಿಗಾರ್ಡಿಂಗ್ ಪ್ಯಾಕಿಂಗ್. ಸೊ ಈ ಎಲ್ಲ ಕಾಂಪ್ಯಾಕ್ಟಾಗಿ ಐಟಮ್ಸ್ನೆಲ್ಲ ಇಟ್ಟಿರ್ತೀರ ನೀವು, ಸ್ಮಾಲರ್ ಲಗೇಜಸ್ ಎಲ್ಲ. ಸೊ ನೀವು ಎರಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಕೆಲವು ನೀವು ಸ್ಯಾಡಲ್ ಬ್ಯಾಗಲ್ಲಿ ಇರ್ತೀರಾ, ಕೆಲವು ನೀವು ಟೇಲ್ ಬ್ಯಾಗಲ್ಲಿ ಇಟ್ಟಿರ್ತೀರಾ. ಸೊ ದೇರ್ ಮೈಟ್ ಬಿ ಅ ಚಾನ್ಸ್ ದಟ್ ನೀವು ಎಲ್ಲ ಲೈಕ್ ಲಗೇಜಸ್ನ ನೀವು ಬೇಸಿಕಲಿ ಟೇಲ್ ಬ್ಯಾಗಲ್ಲೇ ಇಡ್ಬೋದು ಸ್ಮಾಲರ್ ಕಾಂಪೊನೆಂಟ್ಸ್. ಬಟ್ ನೀವು ಅದನ್ನು ಯೋಚನೆ ಮಾಡಿರಲ್ಲ, ನೀವು ಎಲ್ಲ ಆರಾಮಾಗಿ ಇಡ್ಬೋದಲ್ಲ ಅಂತ ಇಟ್ಟಿರ್ತೀರ. ಸೊ ಯು ಟ್ರೈ ಟು ಪ್ಯಾಕ್ ದೋಸ್ ಐಟಮ್ಸು ಇನ್ ಟೇಲ್ ಬ್ಯಾಗ್ ಓನ್ಲಿ. ಆ ಟೇಲ್ ಬ್ಯಾಗ್ನ ಕಾಂಪ್ಯಾಕ್ಟಾಗಿ ಇಂಟಿಗ್ರೇಟ್ ಮಾಡಬೇಕಾದ್ರೆ ದೇರ್ ಮೈಟ್ ಬಿ ಅ ಚಾನ್ಸ್ ದಟ್ ಯಾವುದೋ ಒಂದು ಪಾರ್ಟ್ ಆಫ್ ಲಗೇಜು ಇಸ್ ಲೈಕ್ ತುಂಬ ಓವರ್ ಆಕ್ಯುಪೈ ಮಾಡ್ತದೆ. ಅದು ಯಾವುದು ಅಂತ ಐಡೆಂಟಿಫೈ ಮಾಡಿ ಅದನ್ನು ಹಿಂಗೆ ನಾನು ಇನ್ನೂ ಕಾಂಪ್ಯಾಕ್ಟಾಗಿ ಪ್ಯಾಕ್ ಮಾಡಿ ಅದನ್ನು ಟೇಲ್ ಬ್ಯಾಗಲ್ಲಿ ಇಡ್ಬೋದು, ಇದನ್ನ ಚೆಕ್ ಮಾಡಿ. So basically this is to like ಎಲ್ಲ integrate all the smaller luggages and smaller components ಅದನ್ನ in a lesser like larger luggages or single luggage ಅಲ್ಲಿ ಮಾಡೋ ಥರ ಮಾಡಿ. So this is something over the period of time ಮಾಡ್ತೀರಾ ನೀವು, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಈ ಐಟಮ್ಸ್ ನಾನು ಜಾಸ್ತಿ ಕ್ಯಾರಿ ಮಾಡ್ತೇನೆ, ಇನ್ನೂ ಕಾಂಪ್ಯಾಕ್ಟ್ ಆಗಿ ಮಾಡ್ಬೋದು. ಆರ್ ದ ಸಿಸ್ಟಮ್ ವಿಚ್ ಇಸ್ ಯೂಸಿಂಗ್ like smaller luggage system which ever you're using or the smaller like ಹೇಳಿದೆ ನೋಡಿ ಕ್ಯೂಬ್ಸ್ ಯೂಸ್ ಮಾಡ್ತೀರಾ, ಅದು ಬೆಟರ್ ಕ್ವಾಲಿಟಿ ತಗೊಂಡ್ರೆ ನೀವು ಇನ್ನೂ ಕಾಂಪ್ಯಾಕ್ಟ್ ಆಗಿ ಮಾಡ್ಬೋದು. ಆ್ಯಂಡ್ ಇದನ್ನೇ ಒಂದೇ ಬ್ಯಾಗ್ ಟೇಲ್ ಬ್ಯಾಗಲ್ಲೇ ನಾನು ಹಾಕ್ಬಿಡ್ಬೋದು ರಾದರ್ ದನ್ ಕ್ಯಾರಿಂಗ್. ಸೊ ಅವಾಗ ನಿಮಗೆ ಸ್ಯಾಡಲ್ ಬ್ಯಾಗ್ ಕ್ಯಾರಿ ಮಾಡೋದು ಅವಶ್ಯಕತೆ ಇರಲ್ಲ, ಬರೀ ಟೇಲ್ ಬ್ಯಾಗಲ್ಲಿ ನೀವು ಎಲ್ಲ ಐಟಮ್ಸ್ನ ಕ್ಯಾರಿ ಮಾಡ್ಬೋದು. ಸೊ ದಿಸ್ ಇಸ್ ನನ್ನ ಟಿಪ್ಪು. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಪ್ಲಾನ್ ಮಾಡಿ ಟ್ರಿಪ್ನ ಅಕಾರ್ಡಿಂಗ್ಲಿ. Second thing ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಯುವರ್ ಲಗೇಜ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸ್ ಆರ್ ಸ್ಮಾಲರ್ ಲಗೇಜ್. ಥರ್ಡ್ ಥಿಂಗ್ ಬಂದ್ಬಿಟ್ಟು ರೆಡ್ಯೂಸ್ ದ ವಾಲ್ಯೂಮ್ ಆಫ್ ಆಲ್ ವಿಚ್ ಎವರ್ ಲಗೇಜಸ್ ಯು ಆರ್ ಕ್ಯಾರಿಂಗ್ ಬೇಸ್ಡ್ ಆನ್ ದ ಟ್ರಿಪ್. ಫೋರ್ತ್ ಥಿಂಗ್ ಬಂದು ಅದೇ ಸೇಮ್ ಪಾಯಿಂಟನ್ನೇ ಬೇಸಿಕಲಿ ರೆಡ್ಯೂಸ್ ದ ಅಮೌಂಟ್ ಆಫ್ ಲಗೇಜ್ ಸಿಸ್ಟಮ್ ಇಸ್ ಲಗೇಜ್ ನಂಬರ್ ಆಫ್ ಲಗೇಜ್ನೇ ರೆಡ್ಯೂಸ್ ಮಾಡೋಕ್ಕೆ ನೋಡಿ. ಆ್ಯಂಡ್ ಫಿಫ್ತ್ ಥಿಂಗ್ ಬಂದ್ಬಿಟ್ಟು ಇಂಟಿಗ್ರೇಟ್ ಆಲ್ ದೋಸ್ ಸ್ಮಾಲರ್ ಲಗೇಜ್ ಆರ್ ಸ್ಮಾಲರ್ ಕಾಂಪೊನೆಂಟ್ಸ್ ಆಫ್ ಲಗೇಜು ಇಂಟು ಸಿಂಗಲ್ ಲಗೇಜ್ ಆರ್ ಲೈಕ್ ಮಿನಿಮಮ್ ಅಮೌಂಟ್ ಆಫ್ ಲಗೇಜ್ ಒಳಗಡೆ ಲಾರ್ಜರ್ ಲಗೇಜ್ ಒಳಗಡೆ ಇಂಟಿಗ್ರೇಟ್ ಮಾಡಿ ಕಾಂಪ್ಯಾಕ್ಟ್ ಆಗಿ ಇಡೋ ಥರ ನೋಡಿ. ಅದರಿಂದ ನಿಮಗೆ ಓವರ್ ಆಲ್ ದಿಸ್ ಇಸ್ ಸಮಥಿಂಗ್ ನೀವು ಡೇ ಒನ್ನಿಂದ ಮಾಡೋಕ್ಕಾಗಲ್ಲ, ಓವರ್ ದ ಪೀರಿಯಡ್ ಮಾಡ್ತೀನಿ. ಬಟ್ ನಿಮಗೆ ಟಿಪ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಈ ಗೋಲ್ ಕಡೆ ನೀವು ಜಾಸ್ತಿ ಗಮನ ಕೊಡ್ತಾ ಇರ್ತಾರೆ. ಓಕೆ, ನಾನು ಹಿಂಗೆ ಮಾಡಬೇಕು, ಇದನ್ನ ನಾನು ಹಿಂಗೆ ಓವರ್ ದ ಪೀರಿಯಡ್ ಆಫ್ ಟೈಮು ನಾನು ಬಿಕಾಸ್ ಈ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಾಗಲ್ಲ ಏನು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ಏನೇನು ಇಂಪಾರ್ಟೆಂಟ್ ಐಟಮ್ಸ್ ನಾನು ತಗೋಬೇಕು, ಏನೇನು ಐಟಮ್ಸ್ ಮೋರ್ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನನ್ನ ಟ್ರಿಪ್ಪಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ನ ಬೆಟರ್ ಮಾಡುತ್ತೆ. ಆ್ಯಂಡ್ ಅದನ್ನು ನೀವು ಬೇಸಿಕಲಿ ಐಟಮ್ಸ್ನ ನೀವು ರೆಡ್ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ನಿಮಗೆ ಅದು ಎಕ್ಸ್ಪೀರಿಯನ್ಸು ನಿಮ್ಮದು ಬೈಕಿಂಗ್ ಲೈಕ್ ಫನ್ನ ನಿಮ್ಮದು ಇಂಪ್ರೂವ್ ಮಾಡಬೇಕಾದ್ರೆ ಅದನ್ನು ರಿಡ್ಯೂಸ್ ಮಾಡೋ. ಬಟ್ ದ ವೇ ಯು ಪ್ಯಾಕ್, ದ ವೇ ಯು ಕ್ಯಾರಿ ದೆಮು, ದ ಲಗೇಜ್ ಸಿಸ್ಟಮ್ಸ್ ಯು ಯೂಸು ಬೇಸಿಕಲಿ ಅದು ನಿಮ್ಮದು ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ ನಿಮ್ಮ ಟ್ರಿಪ್ಪಲ್ಲಿ. ಅದರಿಂದ ಓವರ್ ಆಲ್ ನಿಮ್ಮದು ಲಗೇಜ್ ಸಿಸ್ಟಮ್ ಬೆಟರ್ ಆಗುತ್ತೆ ಅಷ್ಟೇ. ಸೊ ನೀವು ಕೇಳ್ಬೋದು ವಾಟ್ ವುಡ್ ಬಿ ದ ಡಿಫ್ರೆನ್ಸ್ ನೀವು ಸ್ಟಾರ್ಟ್ ಮಾಡಿದಾಗ ಟ್ರಿಪ್ಪು ಆ್ಯಂಡ್ ವೆನ್ ಯು ಬಿಕಮ್ ಅನ್ ಅಡ್ವಾನ್ಸ್ ರೈಡರು, ವೆನ್ ಯು ರಿಡ್ಯೂಸ್ ಅಮೌಂಟ್ ಆಫ್ ಲಗೇಜ್, ಹೆಂಗೆ ಡಿಫ್ರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಟ್ರಿಪ್ಪು ಬೇಸಿಕಲಿ ನಾನು 30 ಲೀಟರ್ ಅದು ನಾನು ಲ್ಯಾಪ್ಟಾಪ್ ಬ್ಯಾಗಿಂದ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ನಾನು ಲಗೇಜಸ್ನ ಕ್ಯಾರಿ ಮಾಡ್ತಾ ಇದ್ದೆ. ಇವಾಗ ಬರ್ತಾ ನಾನು ಆಬ್ವಿಯಸ್ಲಿ ನಾನು ಬಿಗರ್ ಲಗೇಜಸ್ ತಗೊಂಡೆ, ಜಾಸ್ತಿ ಲಗೇಜ್ ಸಿಸ್ಟಮ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ನಾನು ಅದು ಬೇಸಿಕಲಿ ನಾನು ಹೇಳಿದ್ದು 2 ಡೇಸ್ಗೆ ನಾನು 30 ಲೀಟರ್ ಲ್ಯಾಪ್ಟಾಪ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೆ. ನಾನು ಊಟಿ ಟ್ರಿಪ್ ಫಸ್ಟ್ ಹೋಗಿದ್ದಾಗ. ಈಗ ರೀಸೆಂಟ್ಲಿ ನಾನು ಮಡಿಕೇರಿ ಟ್ರಿಪ್ ಹೋಗಿದೆ, ಅದರಲ್ಲಿ ನಾನು ಆ್ಯಕ್ಚುಲಿ ಬ್ಯಾಕ್ ಪ್ಯಾಕ್ ಯೂಸ್ ಮಾಡಿದೆ ಬೇಸಿಕಲಿ. ಬಟ್ 42 ಲೀಟರ್ದು ಸಫಾರಿ ಇದು ಸೀಕ್ 45 ಯೂಸ್ ಮಾಡಿದೆ. ಬಟ್ ಅದಕ್ಕೂ ನನಗೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ನೀವು, ಅಲ್ಲಿ ನಾನು ಫಸ್ಟ್ ಟೈಮ್ ಊಟಿಗೆ ಹೋದಾಗ ನಾನು ಐ ಡಿಂಟ್ ನೋ ವಾಟ್ ಟು ಕ್ಯಾರಿ, ಏನು ಕ್ಯಾರಿ ಮಾಡಬೇಕಂತ ಗೊತ್ತಿರಲಿಲ್ಲ, ಹೌ ಟು ಪ್ಯಾಕ್ ಅಂತ ಗೊತ್ತಿರಲಿಲ್ಲ, ಅನ್ವಾಂಟೆಡ್ ಸ್ಟಫ್ನ ಕ್ಯಾರಿ ಮಾಡಿದೆ, ಇಂಪಾರ್ಟೆಂಟ್ ಸ್ಟಫ್ನ ಮಿಸ್ ಔಟ್ ಮಾಡಿದೆ, ಅದನ್ನ ಸರಿಯಾಗಿ ಮೌಂಟ್ ಮಾಡ್ತಿರಲಿಲ್ಲ, ನಾನು ಬಂಜಿ ಕಾರ್ಡಿಂದೆಲ್ಲ ಮೌಂಟ್ ಮಾಡಿದೆ. ಇವಾಗ ನೋಡಿದ್ರೆ ನನಗೆ 42 ಲೀಟರ್ ಇದೆ, ಮೇ ಬಿ 12 ಲೀಟರ್ ಅಷ್ಟೇ ಇಂಪ್ರೂವ್ ಆಗಿರ್ಬೋದು. ಇವಾಗ ನನಗೆ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅದನ್ನು ಪ್ರಾಪರಾಗಿ ಕ್ಯಾರಿ ಮಾಡ್ತಾ ಇದ್ದೀನಿ. ಪ್ರಾಪರಾಗಿ ನನ್ನ ಪ್ಲಾನ್ ಗೊತ್ತು, ನನಗೆ ಏನೇನು ಕ್ಯಾರಿ ಮಾಡಬೇಕು, ಏನೇನು ಇಂಪಾರ್ಟೆಂಟ್ ಐಟಮ್ಸ್ ಅಂತ ಗೊತ್ತು. ಅದರಲ್ಲಿ ಇಂಪಾರ್ಟೆಂಟ್ ಐಟಮ್ಸ್ ಇದೆ, ಅನ್ವಾಂಟೆಡ್ ಐಟಮ್ಸ್ ಕಮ್ಮಿ ಇದೆ ಅದರಲ್ಲಿ. ಅದನ್ನ ಬೆಟರಾಗಿ ಮೌಂಟ್ ಮಾಡ್ತಾ ಇದ್ದೀನಿ ಬಿಕಾಸ್
ನಾನು ಆಲ್ರೆಡಿ ಶೇರ್ ಮಾಡಿದೆ. ಪಾಡ್ ಎಕ್ಸ್ಟೆಂಡರಿಂದ ಮೌಂಟ್ ಮಾಡೋದ್ರಿಂದ ಪ್ರಾಪರಾಗಿ ಫಿಟ್ ಇದೆ ಅದು. ಸೊ ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸು ಆ್ಯಂಡ್ ದ ಕ್ವಾಲಿಟಿ ಇನ್ ವಿಚ್ ನೀವು ಹೆಂಗಾದ್ರು ಹೇಳ್ಬೋದು, ಕ್ವಾಲಿಟಿ ಆಫ್ ದ ವೇ ಐ ಪ್ಯಾಕ್ ದ ಲಗೇಜು ಆ್ಯಂಡ್ ಎವ್ರಿಥಿಂಗು ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಲಗೇಜ್ ಇಟ್ ಸೆಲ್ಫ್ ಹ್ಯಾಸ್ ಇಂಪ್ರೂವ್ಡ್ ಓವರ್ ದ ಪೀರಿಯಡ್. ಸೊ ಎರಡೂ ಸಿಮಿಲರ್ ಆಗಿ ಬ್ಯಾಕ್ ಪ್ಯಾಕೇ ಇರ್ಬೋದು, ಬಟ್ ನಾನು ದ ವೇ ಐ ಆಮ್ ಕ್ಯಾರಿಂಗ್, ದ ವಾಟ್ ಆರ್ ದ ಐಟಮ್ಸ್ ಐ ಆಮ್ ಕ್ಯಾರಿಂಗು ಆ್ಯಂಡ್ ದ ವೇ ಐ ಆಮ್ ಮೌಂಟಿಂಗ್ ದ ಲಗೇಜ್ ಎವ್ರಿಥಿಂಗು ಆ್ಯಂಡ್ ದ ವೇ ಐ ಆಮ್ ಪ್ಲಾನಿಂಗ್ ದ ಟ್ರಿಪ್ ಆಲ್ಸೋ ಹ್ಯಾಸ್ ಇಂಪ್ರೂವ್ಡ್ ಫ್ರಮ್ ಡೇ 1 to now. ಸೊ ಅದೇ ನೀವು ಕಲಿಬೇಕಾಗಿರೋದು ಬೇಸಿಕಲಿ. ಸೊ ನೀವು ಆಬ್ವಿಯಸ್ಲಿ ನೀವು ನಾನು ಈ ವಿಡಿಯೋ ನೋಡಿಲ್ಲ ಅಂತ ಕಲಿತೀರಾ, ಬಟ್ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಇಂಪ್ರೂವ್ ಅಪಾನ್ ಲೈಕ್ ಹೌ ಯು ಶುಡ್ ಕ್ಯಾರಿ ದ ಲಗೇಜ್ ಅಂತ ನಾನು ಅನ್ಕೋತೀನಿ. ಆಬ್ವಿಯಸ್ಲಿ ನನ್ನ ಟಿಪ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.